ನಿಮ್ಮ ಹೆಸರು? ಪ್ರೀತಮ್ ಅಂತ. NS 125 ತೊಗೊಂಡು ಎಷ್ಟು ದಿನ ಆಯಿತು, ಎಷ್ಟು ತಿಂಗಳಾಯಿತು? ನಾನು ತೊಗೊಂಡು ಬ್ರೋ 6 ಮಂತ್ಸ್ ಆಗಿದೆ. ಏನು ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಹೇಳಿ? ಎಕ್ಸ್ಪೀರಿಯನ್ಸ್ ಬಂದು ನನಗೆ NS 200 ಇಷ್ಟ ಆಯಿತು. ಬಟ್ ಈ ಗಾಡಿ ತೊಗೊಂಡ್ಮೇಲೆ ಏನು ಫೀಲ್ ಏನೂ ಬ್ಯಾಡ್ ಆಗಿಲ್ಲ, ತುಂಬ ಚೆನ್ನಾಗಿದೆ ಬೈಕು. ಲೋಕಲಲ್ಲಿ ಓಡಾಡೋಕ್ಕೆ ಮೈಲೇಜ್ಗೆ ಪರ್ಪಸ್ಸಿಗೆ ಬಂದರೆ ತುಂಬ ಚೆನ್ನಾಗಿದೆ. ಬೈಕ್ ಮಾತ್ರ ತುಂಬ ಇಷ್ಟ ಆಗಿದೆ, ಯಾವುದೇ ರೀತಿ ಫಾಲ್ಟ್ಸ್ ಇಲ್ಲ. ಏನಪ್ಪ ಒಂದು ಇದಂದರೆ ಸ್ವಲ್ಪ ಬ್ಯಾಕ್ ಟೈರ್ ಇನ್ನೊಂದು ಸ್ವಲ್ಪ ದಪ್ಪ ಇದ್ದು ಡಿಸ್ಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ ಅಷ್ಟೇ. ಹಾಂ, ಮೈಲೇಜ್ ಅರೌಂಡು 55 ಬರ್ತಾಯಿದೆ, 50-55 ಬರ್ತಾಯಿದೆ. ಎಷ್ಟು ಖರ್ಚು ಮಾಡಿದ್ದೀರಾ ಗಾಡಿ ತೊಗೊಂಡ್ಮೇಲೆ? ಎಷ್ಟು ಓಡಿದೆ ಗಾಡಿ? ಗಾಡಿ ಬಂದು 12,310 ಕಿಲೋಮೀಟ್ರ್ ಓಡಿದೆ. ಗಾಡಿಗೇನು ಖರ್ಚು ಮಾಡಿಲ್ಲ, ಒಂದು ಬಲ್ಪ್ ಹೋಗಿತ್ತು, ಬಲ್ಪ್ ಹಾಕ್ಸಿದ್ದೀನಿ ಅಷ್ಟೇ. ಹೆಡ್ಲೈಟ್ ಹೋಗಿತ್ತು, ಹಾಕ್ಸಿದ್ದೀನಿ. ಅದು ಸಮಸ್ಯೆ ಅಂದರೆ ಲೋ ಬಿಮ್ ಹೋಗಿತ್ತಾ, ಐ ಬಿಮ್ ಹೋಗಿತ್ತಾ? ಲೋ ಬಿಮ್ ಹೋಗಿತ್ತು ಫಸ್ಟ್ ಟೈಮು. ಒಂದು ಹೋಗುತ್ತೆ ಒಂದಕ್ಕೆ. ಓಕೆ. ಹಾಂ, ಅದಾದ ನಂತರ ಅದಾದಮೇಲೆ ಇನ್ನೇನು 1 ರೂಪಾಯಿನೂ ಏನೂ ಖರ್ಚು ಮಾಡಿಲ್ಲ. ಅಂದರೆ ನಾನು ಮಾಮೂಲಿ ಸ್ಟಿಕರಿಂಗ್ ಬಕರಿಂಗ್ ಖರ್ಚು ಮಾಡಿದ್ದೀನಿ ಅಷ್ಟೇ. 125 ತೊಗೋಬೇಕು ಅಂತ ಯಾಕೆ ಅನ್ನಿಸ್ತು? 200 ಓಡಿಸಿದ್ರಿ ಆಲ್ರೆಡಿ 200 ಓಡಿಸಿದ್ದೆ. ಬಟ್ ನನಗೆ ಸಿಟಿ ಕಡೆ ಓಡಾಡೋದ್ರಿಂದ, ಹಳ್ಳಿಗಳಲ್ಲಿ ಓಡಾಡೋದ್ರಿಂದ ಮೈಲೇಜ್ ಪರ್ಪಸ್ ನೋಡಿದೆ, ಮತ್ತು ಬಜೆಟು ಸ್ವಲ್ಪ ಕಡಿಮೆನೇ ಬೀಳುತ್ತೆ ನಮಗೆ. 200 ಏನು ಫೀಲ್ ಇದೆ, 200 ಏನು ಫೀಲ್ ಇದೆ ಅದೇ ಫೀಲ್ ಕೊಡುತ್ತೆ ಬೈಕ್ ಮಾತ್ರ. ಬಟ್ ಪಿಕಪಲ್ಲಿ ಒಂದು ಸ್ವಲ್ಪ ಕಡಿಮೆ ಕೊಡುತ್ತೆ. 125 ಅಂದರೆ ನನ್ನ ಫ್ರೆಂಡ್ ರೆಫರ್ ಮಾಡ್ದ, ಶೋರೂಮಲ್ಲಿ ಅವನೇ ಇದ್ನಲ್ಲ, ರೆಫರ್ ಮಾಡ್ದ, ಸೊ ಅದರಿಂದ ಪರ್ಚೇಸ್ ಮಾಡಿದ್ದೀನಿ. 200 ಬಿಟ್ಟು ಇಂಟ್ರೂಡರ್ 150 ಇತ್ತು ನನ್ನ ಹತ್ರ. ಅದರಿಂದ ಇದಕ್ಕೆ ಬಂದೆ. ಏನಕ್ಕೆ ನೀವು ಇನ್ನೂ ಮೇಲಕ್ಕೆ ಹೋಗಲಿಲ್ಲ? ಅಂದರೆ 150 ಇಂಟ್ರೂಡರ್ಗಿಂತ ನನಗೆ 200 ಬೆಸ್ಟು. ಆದರೆ ಮೈಲೇಜ್ ಪರ್ಪಸ್ಸು ಈಗ ಪೆಟ್ರೋಲ್ ರೇಟ್ ನಿಮಗೆ ಗೊತ್ತಲ್ಲ, 113 ಆಗಿತ್ತು ನಾನು ತೊಗೊಂಡಾಗ. ಅದರಿಂದ ಮೈಲೇಜು ಸಿಗುತ್ತೆ, ಪ್ಲಸ್ ಕಂಫರ್ಟ್ ಆಗಿದೆ. ಪ್ಲಸ್ ಇದರಲ್ಲಿ 125ಲಿ ಬೇರೆ ಮಾಡಲ್ಗೆ ಹೋದ್ರೂ ಈ ಫೀಲ್ ಬರಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಗಾಡಿ NS 200 ಏನಿದೆ ಅದೇ ಫೀಲ್ ಕೊಡುತ್ತೆ. ಆಮೇಲೆ ಸ್ಪೋರ್ಟ್ಸ್ ಟೈಪ್ ಇದೆ ನಮ್ಮ ಕಡೆ. ಬಾಯ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಸ್ಪೋರ್ಟ್ಸ್ಗೆ ಇದಾಗ್ತಾರೆ. ನೇಕ್ಡ್ ವರ್ಷನ್ ಬೈಕು ಹಾಗೆ ಇದೆ ಮಾಡಲು, ಅದರಿಂದ ಒಂದು ಲೈಕ್ ಆಗಿದೆ. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಕಲರ್ ಆಪ್ಷನ್ಸು. NS 200 ಏನು ಮಾಡೋನೆ ಅಂದರೆ ಈಗ ವೈಟ್ ಮ್ಯಾಗ್ವಿಲ್ ಬಿಟ್ಬಿಟ್ಟವನೆ. ಅದು ನೋಡಿದ್ರೆ ಒಂಥರ ಅನಿಸುತ್ತೆ ನನಗೆ, ಅದರಿಂದ ಇಷ್ಟ ಆಗಲಿಲ್ಲ. ಬಟ್ ಇದರಲ್ಲಿ ಕಲರ್ ಆಪ್ಷನ್ಸು ಸಖತ್ತಾಗಿದೆ. ಯಾವ್ಯಾವ ಕಲರ್ ನೋಡಿದ್ರಿ? ನನಗೆ ಇದು ಬಿಟ್ಟರೆ ರೆಡ್ ಐತೆ, ಗ್ರೇ ಇದೆ, ಇದು 3 ಇರೋದು ಇದರಲ್ಲಿ. ರೆಡ್, ಗ್ರೇ, ಆರೆಂಜು, ಬ್ಲೂ. ಆರೆಂಜ್ ಇದೆ, ಆರೆಂಜ್ ಒಂದಿದೆ, ಇದೊಂದು ಬ್ಲೂ ಇದೆ. ಆರೆಂಜು ಸ್ವಲ್ಪ ಜಾತ್ರೆ ಥರ ಐತೆ ಕಲರು, ಅದಕ್ಕೆ ಲೈಟಾಗಿ ಈ ಕಲರ್ ಅಂದರೆ ಇಷ್ಟ ಆಯಿತು, ಸೆಲೆಕ್ಟ್ ಮಾಡಿದೆ. ಬ್ಲೂ ಕಲರ್. ಅಂದರೆ NS 200 ಯಾವುದೂ ಈ ಥರ ಇರಲಿಲ್ಲ, ಬ್ಲೂ. ಯಾವುದೂ ಇಲ್ಲ ಈ ಕಲರ್. ರೆಡ್ ಹತ್ತತ್ರ ಬರುತ್ತೆ, ಗ್ರೇನು ಹತ್ತತ್ರ ಬರುತ್ತೆ. ಅಂದರೆ ಆರೆಂಜು ಮತ್ತು ಬ್ಲೂ ಸಪ್ರೇಟು ನ್ಯೂ ಕಲರು. ಬ್ಲೂ ಇತ್ತು, ಆದರೆ ಈ ಥರ ಇರಲಿಲ್ಲ, ಲೈಟ್ ಬ್ಲೂ ಇತ್ತು. ಅಂದರೆ ಇದು ಒಂಥರ ಸ್ಕೈ ಬ್ಲೂ ಟೈಪ್ ಬರುತ್ತೆ, ಅದು ಡಾರ್ಕ್ ಆಗಿದೆ ಕಲರು. 160 200 ನಂತರ ಬ್ಲ್ಯಾಕ್ ಮ್ಯಾಗ್ವಿಲ್ಸ್ ಇತ್ತು. ಬ್ಲ್ಯಾಕ್ ಮ್ಯಾಗ್ವಿಲ್ ಇದೆ, ವೈಟ್ ಇದೆ. ಓಕೆ, ಹಂಗಾಗಿ ತುಂಬಾ ಜನ ಇದನ್ನ ಇಷ್ಟಪಡ್ತಾರೆ. ಲುಕ್ ಚೆನ್ನಾಗಿದೆಯಲ್ಲ, ಲುಕ್ಕಲ್ಲಿ ಚೆನ್ನಾಗಿದೆ. ಆದರೆ ಪಿಕಪ್ ವೈಸು ಈಗ ನಾರ್ಮಲ್ 125cc ಬೈಕ್ ಹೋಲಿಸ್ತೀನಿ ಅಂದರೆ ಪಿಕಪ್ ಚೆನ್ನಾಗಿದೆ. ಬೇರೆ ಯಾವ 125cc ತಪ್ಪಿದ್ರೆ ಬೇರೆ ಯಾವ ಬೈಕ್ ಓಡಿಸಿದ್ರೆ? 125cc ಬೈಕ್ 125cc ನಾನು TVS ರೈಡಾನ್ ಅಂತ ಒಂದು ಹೊಸದು ಬಿಟ್ಟಿದ್ದ, ಅದನ್ನು ಚೆಕ್ ಮಾಡಿದೆ. TVS ಶೋರೂಮಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅಂದರೆ ಶಿವು ಅಂತ ನನಗೆ ಗೊತ್ತಿರೋನೊಬ್ಬ ಇದ್ದಾನೆ. ನಾನು ಅವ್ನ ರೆಫರ್ ಮೇಲೆ 3,000-4,000 ಕಡಿಮೆ ಆಗುತ್ತೆ ಅಂತ ಹೇಳಿದರು. ನಾವು ಒಂದು ಸರಿ ಟೆಸ್ಟ್ ರೈಡ್ಗೆ ಹೋಗಿದ್ದು ಬಂದೆ. ಅಂದರೆ ಆಗಲೇ ಈ ಗಾಡಿ ತೊಗೊಳೋದು ಒಂದು 3-4 ತಿಂಗಳಾಗಿತ್ತು. ತೊಗೊಂಡ್ಮೇಲೆ 3-4 ತಿಂಗಳಾಗಿತ್ತು ಗಾಡಿ ಬಂದು. ಅದನ್ನು ಟೆಸ್ಟ್ ರೈಡ್ ಮಾಡಿದ್ದೀನಿ ಅಷ್ಟೇ. ಬಟ್ ಇದಕ್ಕಿಂತ ಅದು ಪಿಕಪ್ ಏನಿದೆ ಇದೆ, ಬಟ್ ಅದಕ್ಕಿಂತ ಇದು ನನಗೆ ಬೆಸ್ಟು. ಯಾಕೆ ಅಂದರೆ ನೇಕೆಡ್ ವರ್ಷನಲ್ಲಿ ಲುಕ್ಕಲ್ಲಿ ಚೆನ್ನಾಗಿದೆ ಬೈಕು. ಟೆಸ್ಟ್ ರೈಡ್ ಮಾಡಿದ್ದು ಅಷ್ಟೇ, ಜಸ್ಟ್ ಅದನ್ನು. ಬೆಂಗಳೂರಿಗೆ ಹೋಗಿದೆ ಯಾವುದೋ ಕಾರಣದ ಮೇಲೆ. ಅವನು TVS ಶೋರೂಮಲ್ಲೇ ಇದ್ದಾನೆ. ಅದು ನಾನು ಟೆಸ್ಟ್ ರೈಡ್ ಮಾಡಿರೋದು ಒಂದೇ ರೌಂಡು, ಏನು ಜಾಸ್ತಿ ದೂರ ಹೋಗಿಲ್ಲ. ಬಟ್ ಪಿಕಪ್ ಸೇಮ್ ಇದೆ ಎರಡೂ. ಅದು 125cc ಸೇಮ್ ಏನು ಕೊಡುತ್ತೆ ಅದೇ ಕೊಟ್ಟಿರುತ್ತೆ. ಬಟ್ ಅದು ಹೋಲಿಸ್ಕೊಂಡ್ರೆ ನಂದು ಪರವಾಗಿಲ್ಲ. ಬೇರೆ 125cc ಗ್ಲಾಮರ್, ಸೂಪರ್ ಸ್ಪ್ಲೆಂಡರ್ ಈ ಬೈಕ್ಗೆಲ್ಲ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಪಿಕಪ್ಪು ಬೆಸ್ಟ್. ಬೆಸ್ಟ್ ಪಿಕಪ್ ಮತ್ತು ಮೈಲೇಜು 55. ಶೈನು ಈ ಯಮಹಾದಲ್ಲಿ ಒಂದು ಐತೆ 125cc, ಅದು ನಮ್ಮ ದೊಡ್ಡಪ್ಪನ ಹತ್ರ ಐತೆ. ಅದು ಹೆಸರು ಕರೆಕ್ಟ್ ಗೊತ್ತಿಲ್ಲ. ಅದು ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. 125cc ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಪಿಕಪ್ ಇದರಲ್ಲಿ. ಸಿಟ್ಟಿಂಗ್ ಪೋಸ್ಟರ್ ಹೇಗಿದೆ? ಸಿಟ್ಟಿಂಗ್ ಪೋಸ್ಟರ್ ಚೆನ್ನಾಗಿದೆ ಗಾಡಿ. ಪ್ಲಸ್ ನಾನು ಬಂದು 6 ಫೀಟ್ ಹೈಟ್ ಇದ್ದೀನಿ, ಅದರಿಂದ ಗಾಡಿ ಹೈಟ್ ಇದೆ. ಅದರಿಂದ ನಮ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಬರೋದಾಗಲಿ ಯಾವುದೋ ರೀತಿ ಪ್ರಾಬ್ಲಮ್ ಆಗಲ್ಲ ಗಾಡಿ ಲಾಂಗ್ ಓಡಿಸಿದಾಗ. ನಾನು ಹೆವಿ ಲಾಂಗ್ ಓಡಿಸ್ತೀನಿ ಗಾಡಿ. ಸಿಟ್ಟಿಂಗ್ ಪೋಸ್ಟರ್ ಎಲ್ಲ ಕರೆಕ್ಟ್ ಆಗಿದೆ. ಬ್ಯಾಕ್ ಸೀಟು ಸ್ವಲ್ಪ ಹಾರ್ಡ್ ಇದೆ,
ಹಿಂದೆ ಕೂತ್ಕೊಳ್ಳೋರ್ಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಬ್ಯಾಕಲ್ಲಿ ಕೂತು ನೋಡಿಲ್ಲ. ಓಕೆ, ನಂತರ ಇನ್ನೇನು ನಿಮಗೆ ಇಷ್ಟ ಆಗದೆ ಇರೋದು ಈ ಒಂದು ಬೈಕ್ನಲ್ಲಿ? ಇದರಲ್ಲಿ ಒಂದು ಬೈಕ್ ಅಂದರೆ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಗೇರ್, ಅದರಿಂದ ಗೇರ್ ಹಾರ್ಡ್ ಇದೆ ಸಿಕ್ಕಾಬಟ್ಟೆ. ಒಂದೊಂದು ಸರಿ ಏನಾಗುತ್ತೆ, ಲಾಕ್ ಆಗಿಬಿಡುತ್ತೆ ಕೆಳಗಡೆ ಹೋಗ್ಬಿಟ್ಟು. ಹಿಂಗೆ ಬಿಟ್ಟಾಗ ತಿರ್ಗಾ ವಾಪಸ್ ಮೇಲೆ ಬರೋದೇ ಇಲ್ಲ, ಅದು ಕೆಳಗಡೆನೇ ಲಾಕ್ ಆಗಿಬಿಡುತ್ತೆ. ಅದೊಂದು ಗೇರ್ ಸರಿಯಾಗಿ ಬೀಳಲ್ಲ. ಅದೊಂಚೂರು ಫ್ರೀ ಮಾಡಿಸ್ಬೇಕು. ಅದು ಬಿಟ್ಟರೆ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಹೋದ್ರು ಸಸ್ಪೆನ್ಷನ್ ಮಾತ್ರ ನಮ್ಮ ಗಾಡಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಫೀಲ್ ಬರುತ್ತೆ. ಸಸ್ಪೆನ್ಷನ್ ಸೂಪರ್ ಆಗಿದೆ. ಟೈರ್ ಸೈಜು ಬ್ಯಾಕ್ ಸೈಡ್ ಇನ್ನೊಂದು ಸ್ವಲ್ಪ ದಪ್ಪ ಇದ್ದಿದ್ರೆ ಚೆನ್ನಾಗಿರೋದು, ಗ್ರಿಪ್ ಇರೋದು ಅನಿಸುತ್ತೆ. ಬಟ್ ಇದು ಏನು ನಮಗೆ ಸ್ಕಿಡ್ ಗಿಡ್ ಏನಾಗಿಲ್ಲ, ಗ್ರಿಪ್ ಇದೆ. ಅಂದರೆ 125cc ಅಲ್ವಾ, ಸೊ ಅದರಿಂದ ಅಷ್ಟೇ ಸೈಜ್ ಕೊಟ್ಟಿದ್ದಾನೆ ಅವನು. ಒಂದು ಸ್ವಲ್ಪ ದಪ್ಪ ಕೊಟ್ಟಿದ್ರೆ ಇನ್ನೂ ಗ್ರಿಪ್ ಚೆನ್ನಾಗಿರೋದು. ರೇರು ಡ್ರಮ್ ಕೊಟ್ಟಿದ್ದಾನೆ. ಇದೆಲ್ಲ ಹೆಂಗೆ ಕಾಣುತ್ತೆ? ಹೆಡ್ಲೈಟ್ ಎಲ್ಲ ರಾತ್ರಿ ಹೊತ್ತು? ಹೆಡ್ಲೈಟ್ ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿ ಪವರ್ಫುಲ್ ಆಗಿದೆ. ಅಂದರೆ ಎಕ್ಸ್ಟ್ರಾ ಎಲ್ ಇ ಡಿ ಲೈಟ್ಸ್ ಹಾಕೋತೀನಿ ಅಂದರೂ ಚೆನ್ನಾಗಿದೆ. ಎಷ್ಟು ದೂರ ಪಯಣ ಮಾಡಿದ್ದೀರಾ? ನಾನು ಒಂದೇ ಸ್ಟ್ರೆಚ್ಚಾ 120 to 127 ಕಿಲೋಮೀಟರ್ಸ್ ಏನೋ ಹೋಗಿದ್ದೀನಿ. ಅಂದರೆ ಹುಲಿಯೂರು ದುರ್ಗದಿಂದ ವಾಪಸ್ಸು ಬೆಂಗಳೂರು, ಕೆಲಸದ ಮೇಲೆ ಯಾವುದೋ ಕೆಲಸದ ಮೇಲೆ ರೈಡ್ ಮಾಡಿ ಅಷ್ಟೇ. ತುಂಬ ದೂರ ಹೋದಾಗ ಇಂಜಿನ್ ಹೀಟ್ ಆಗೋದು ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಗಾಡಿ ನಾನು 100 ಕಿಲೋಮೀಟ್ರು 110 ಗಂಟನೂ ಹಿಡ್ದಿದ್ದೀನಿ. ಗಾಡಿ 110-112 ಗಂಟೆ ಹೋಗುತ್ತೆ ಸ್ಪೀಡು. ನಾನು 10,000 ಓಡಿದ್ಮೇಲೆ ಚೆನ್ನಾಗಿ ಗಾಡಿ ಓಡಿಸಿದ್ದೀನಿ. 10,000 ಗಂಟೆ ಮೈಲೇಜ್ ಮೇಂಟೆನೆನ್ಸ್ಗೋಸ್ಕರ ಕಡಿಮೆ ಓಡಿಸ್ತಿದೆ. 4ನೇ ಸರ್ವಿಸ್ 3ನೇ ಸರ್ವಿಸ್ ಆಯಿತು, 5ನೇ ಸರ್ವಿಸ್ ಆಗುತ್ತೆ. 5ನೇ ಸರ್ವಿಸ್ ಆದಮೇಲೆ ಗಾಡಿ ಚೆನ್ನಾಗಿ ಓಡಿಸಿದ್ದೀನಿ. ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಬಂದಿಲ್ಲ, ಇಂಜಿನ್ದೇ ಆಗಲಿ ಯಾವುದೇ ಆಗಲಿ. ಸರ್ವಿಸ್ ಎಲ್ಲ ಇದು ಹೆಂಗೆ? ಸರ್ವಿಸ್ ಕಾಸ್ಟು ಮಾಮೂಲಿ ಎಲ್ಲ ಬೈಕ್ಸ್ಗೂ ಏನು ಬೀಳುತ್ತೆ ಅದೇ ಬೀಳುತ್ತೆ. ನಮಗೆ 5 ಸರ್ವಿಸ್ ಫ್ರೀ ಕೊಡ್ತಾನೆ. ಅದರಲ್ಲಿ 3 ಸರ್ವಿಸ್ ಬಂದು ಆಯಿಲ್ ಚೇಂಜು, ಇದು ಫಿಲ್ಟ್ರ್ ಎಲ್ಲ ಇರುತ್ತೆ. ಇನ್ನೆರಡು ಸರ್ವಿಸ್ ಬಂದು ಜನರಲ್ ಚೆಕಪ್ ಅಂತ ಇರುತ್ತೆ. ಗಾಡೀಲಿ ಏನಾದ್ರು ಫಾಲ್ಟ್ ಇದೆಯಾ ಅಂತ ಅವರೇ ಚೆಕ್ ಮಾಡಿ ಕೊಡ್ತಾರೆ. ಸರ್ವಿಸ್ ಚಾರ್ಜಸ್ಸು ಒಂದು ಟೈಮ್ಗೆ ನಾನು ಮಾಡಿಸಿದಾಗ 5 ಸರ್ವಿಸಿಂದ ಒಂದು ಟೈಮ್ಗೆ 1,500ದಿಂದ 1,700 ರೂಪಾಯಿ ಗಂಟೆ ಆಗಿರುತ್ತೆ. ಸರ್ವಿಸ್ ಚಾರ್ಜಸ್ಸು ಅವ್ರದ್ದು ಇದು ಮಾತ್ರ ಫ್ರೀ ಇರುತ್ತೆ. ಯಾವುದು ಲೇಬರ್ ಚಾರ್ಜಸ್ ಮಾತ್ರ ಫ್ರೀ ಕೊಡ್ತಾನೆ. ಲೇಬರ್ ಚಾರ್ಜಸ್ ಬಿಟ್ಟು ಆಯಿಲ್ ಫಿಲ್ಟ್ರು, ಆಯಿಲು ಅಂದರೆ ಇದಕ್ಕೆ 4,500 ಓಡಿಸ್ಬೋದು ಆಯಿಲು. ಹಾಂ, ಎಷ್ಟಾಗುತ್ತೆ? 1,400 1,700 ರೂಪಾಯಿನೇ ಬಿಲ್ ಆಗುತ್ತೆ. ಹಾಂ, ಏನಿರುತ್ತೆ ಅದೇ ಇರುತ್ತೆ ಸರ್ವಿಸ್ ಎಲ್ಲ. ಎಕ್ಸ್ಟ್ರಾ ನೀವು ಸ್ಪೇರ್ ಪಾರ್ಟ್ಸ್ ಆಗಲಿ ಯಾವುದೇ ರೀತಿ ಏನೂ ಇಲ್ಲ. ಇದೊಂದು ಮಾತ್ರ ನನಗೆ ಲಾಂಗಿಂಗ್ ಹೋದಾಗ ರೂಟ್ ಗೀಟ್ ಬೇಕಾದರೆ ವಿತ್ ಚಾರ್ಜರ್ ಹಾಕ್ಸ್ಕೊಂಡಿದ್ದೀನಿ. ಯಾವುದಾದ್ರು ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಬ್ರೇಕ್ ಹೇಗಿದೆ? ಬ್ರೇಕು ಚೆನ್ನಾಗಿದೆ. ಮುಂದುಗಡೆ ಡಿಸ್ಕ್ ಕೊಟ್ಟಿರೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ. ಬಟ್ ರೇರಲ್ಲಿ ನನಗೆ ಡ್ರಮ್ ಕೊಟ್ಟಿರೋದು ಡಿಸ್ಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ ಫೀಲು. ಬ್ರೇಕ್ ಎಲ್ಲ ಚೆನ್ನಾಗಿದೆ. ಮುಂದುಗಡೆದು ಚೆನ್ನಾಗಿದೆ. ಡಿಸ್ಕು ಅದು ಎಷ್ಟು ಗೊತ್ತು? ಅದು 270 mm ಇದೆ. ಅದು ಚೆನ್ನಾಗಿದೆ ಡಿಸ್ಕ್ ಬ್ರೇಕು. ಆಮೇಲೆ ಸಸ್ಪೆನ್ಸನ್ನು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆ. ಡಿಸ್ಕ್ ಬ್ರೇಕ್ ಏನಾದ್ರು ಸಡನ್ನಾಗಿ ನಾವು ಇದು ಮಾಡಿದ್ರೂ ಇದು ಮಾಡುತ್ತೆ, ಕಂಟ್ರೋಲ್ ಆಗುತ್ತೆ ಗಾಡಿ. ತುಂಬ ಸರಿ ಕಂಟ್ರೋಲಿಗೆ ಬಂದಿದೆ ಗಾಡಿ ನನಗೆ. ನಾನು ಒಂದು 70-80ರಲ್ಲಿ ಇದ್ದಾಗಲೇ ಸಡನ್ನಾಗಿ ಬ್ರೇಕ್ ಹೊಡೆದಿದ್ದೀನಿ, ಗಾಡಿ ಕಂಟ್ರೋಲಿಗೆ ಸಿಕ್ಕೈತೆ. ಇನ್ನು BS6 ಇಂಜಿನ್ ಆಗಿರೋದ್ರಿಂದ ನಿಮಗೆ ಸ್ಮೂತ್ ಆಗಿದೆ ಇಂಜಿನ್ ಸ್ಮೂತ್ ಚೆನ್ನಾಗಿದೆ. ಅಂದರೆ BS6 ಅಷ್ಟೊಂದು ಐಡಿಯಾ ಇಲ್ಲ ನನಗೆ. ಅಲ್ಲ, ಸ್ಮೂತ್ ಆಗಿದೆ ಇಂಜಿನ್ ಸ್ಮೂತ್ ಆಗಿದೆ. ಹೀಟ್ ಆಗಲ್ಲ ಇಂಜಿನ್ ಹೀಟ್ ಆಗಲ್ಲ. ಏರ್ ಕೂಲ್ಡ್ ಇಂಜಿನ್ ಆದರೂ ಸ್ವಲ್ಪ ಬೇರೆ ಗಾಡಿಗಳು ಓಡಿಸ್ಕೊಂಡ್ರೆ ಇದು ಸ್ವಲ್ಪ ನಿಧಾನ ಹೀಟ್ ಆಗೋದು. ಹಾಂ, ಸಿಟಿಲಿ ಓಡಿಸ್ಬೇಕಾದ್ರೆ ಹೇಗಿರುತ್ತೆ? ಸಿಟಿಲಿ ಓಡಿಸ್ಬೇಕಾದ್ರೆ ಮಾಮೂಲಿ ನಮಗೆ ಮಾಮೂಲಿ ಗಾಡಿಗಳು ಓಡಿಸ್ತೀವಲ್ವಾ, ಅಂದರೆ ಈ ಸ್ಪ್ಲೆಂಡರ್ ಪ್ಲಸ್ ಪ್ಯಾಷನ್ ಪ್ರೋ ಓಡಿಸ್ದಂಗೆ ಆರಾಮಾಗಿ ಓಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಗಾಡಿ ಕಟ್ಟಾಗುತ್ತೆ ಚೆನ್ನಾಗಿ, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಅಂದರೆ ಗೇರ್ ಒಂದು ಸ್ಮೂತ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಗಾಡಿ ಓಡೋಗೋದು. ಸಿಟಿಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಗೇರ್ದು ಲಾಕ್ ಆಗಿಬಿಟ್ರೆ ಸಡನ್ನಾಗಿ ಹಿಂಸೆ ಆಗಿಬಿಡುತ್ತೆ. ಇಲ್ಲ ಅಂದರೆ ಎಲ್ಲ ಪರವಾಗಿಲ್ಲ. 5 ಗೇರ್ಗಳಲ್ವಾ? ಹಾಂ, 5 ಗೇರು. ಇನ್ನು ಇಂಜಿನ್ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಇಂಜಿನ್ ಎಷ್ಟಿದೆ ಕೆಪಾಸಿಟಿ ಅಂತೆಲ್ಲ ತಿಳ್ಕೊಂಡಿದ್ರಿ ಅಲ್ವಾ ಗಾಡಿ ತೊಗೊಳಕ್ಕೂ ಮುಂಚೆ ಕೇಳಿದ್ದೆ, ಬಟ್ ಇವಾಗೆಲ್ಲ ನಾನು ಮರ್ತ್ಬಿಟ್ಟಿದ್ದೀನಿ. ಅಂದರೆ ಗಾಡಿ ತೊಗೊಂಡಾದ್ಮೇಲೆ ಮುಗೀತಲ್ವಾ. ಓಕೆ, ಅದೇ 12 BHP 11 Nm ಟಾರ್ಕ್ ಬರುತ್ತೆ. ಚೆನ್ನಾಗಿ ಎಳೆಯುತ್ತಾ ಗಾಡಿ? ಪಿಕಪ್ ಚೆನ್ನಾಗಿದೆ. ಓಕೆ, ಗಾಡಿ ಏನೇ ಯಾವುದೇ ವೆಯ್ಟ್ ಇದ್ರೂ ಎಳೆಯುತ್ತೆ, ಗಾಡಿದೇನೂ ಫಾಲ್ಟ್ ಇಲ್ಲ. ಹಿಂದೆ ಮುಂದೆ ಹೊಡೆದಾಡುತ್ತೆ ಗಾಡಿ, ಏನೋ ಮುಂದಕ್ಕೆ ಹೋಗಲ್ಲ. ಏನಪ್ಪ 125cc ವೆಯ್ಟ್ ಹಾಕ್ಬಿಡಿದ್ರೆ ಮುಂದಕ್ಕೆ ಹೋಗಲ್ಲ ಅಂತಾರೆ. ಬಟ್ ಹಂಗೆಲ್ಲ ಏನು ಫಾಲ್ಟ್ ಕೊಟ್ಟಿಲ್ಲ ಇವತ್ತವರೆಗೂ. ನಾನು ಹೇಳ್ಬೇಕಾದ್ರೆ ತರಕಾರಿ ಮೂಟೆ ಎಲ್ಲ ಹಾಕೊಂಡು ಓಡಾಡಿದ್ದೀನಿ, ಎಳೆಯುತ್ತೆ, ಏನು ತೊಂದರೆ ಇಲ್ಲ. ಹಾಂ, ನಮ್ಮಮ್ಮ ಫಸ್ಟು ಸ್ಟಾರ್ಟಿಂಗು ಏನಿದು ಇಷ್ಟೊಂದು ಹೈಟ್ ಇದೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಬಟ್ ಒಂದು 3-4 ಸರಿ ಓಡಾಡಿದ್ಮೇಲೆ ಇವಾಗ ಏನಿಲ್ಲ, ಅವರು ಕಂಫರ್ಟಬಲಾಗಿ ಕೂತ್ಕೊತಾರೆ. ನಮ್ಮ ಅಜ್ಜಿಗೆ ಒಂದು 60 ವರ್ಷ.
ಅವರು ಹತ್ತಕ್ಕೆ ಆಗಲ್ಲ ಅಂತಿದ್ರು, ಬಟ್ ಇವಾಗ ಅವರು ಕಂಫರ್ಟೇಬಲಾಗಿ ಕೂತ್ಕೊತಾರೆ, ಏನು ತೊಂದರೆ ಇಲ್ಲ. ಲೇಡೀಸ್ಗೂ ಕಂಫರ್ಟೇಬಲ್ ಆಗಿದೆ. ಫುಟ್ ರೆಸ್ಟ್ ಇಲ್ವಲ್ಲ? ಫುಟ್ ರೆಸ್ಟ್ ಇಲ್ಲಲ್ಲ, ಅದೊಂದು ಲೇಡೀಸ್ ಫುಟ್ ರೆಸ್ಟ್ ಇದ್ದರೆ ಇನ್ನೂ ಚೆನ್ನಾಗಿರೋದು. ಇಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಇಲ್ಲ, ಬಟ್ ಸಿಂಗಲ್ ಸೈಡ್ ಕೂತ್ಕೊಳ್ಳೋರಿಗೆ ಒಂದು ಕಾಲು ಕೆಳಗಡೆ ಬಿಟ್ಕೊಂಡು ಕೂತ್ಕೊಬೇಕು, ಅದೊಂದು ಹಿಂಸೆ ಆಗ್ಬಿಡುತ್ತೆ. ಇಲ್ಲ ಅಂತ ಮೇಜರ್ ಆದ ಮೈನಸ್ ಪಾಯಿಂಟ್ ಅಂತ ಮೇಜರ್ ಆದ ಅದು ಮೈನಸ್ ಪಾಯಿಂಟ್ಸ್ಗಳಿಲ್ಲ ಗಾಡಿಗೆ. ಕೊನೆಯದಾಗಿ ಈ ಒಂದು ಬೈಕ್ನ ತಗೋಬೇಕು ಅಂತಿರೋರಿಗೆ ಯಾವ ಪ್ರೈಸಲ್ಲಿ ತೊಗೋಬೋದು ಈ ಬೈಕು? ಈಗ ಏನು ರೇಟಲ್ಲಿ ಇದೆ? ನೀವು ಯಾವ ರೇಟಿಗೆ ತೊಗೊಂಡ್ರಿ ಈ ಬೈಕ್ನ? ನಾನು ತೊಗೊಂಡಾಗ ನಾನು ಲೋನ್ ಆಪ್ಷನ್ಗೆ ಹೋದೆ, ಬಟ್ ನಾನು ತೊಗೊಂಡ್ಮೇಲೆ ಒಂದು ಮಂತ್ಗೇನೋ ಆಫರ್ ಬಿಟ್ಟ ಇದು. ನಾನು ತೊಗೊಂಡಾಗ ಆಫರ್ ಇರಲಿಲ್ಲ, ನಾನು ತೊಗೊಂಡ್ಮೇಲೆ ಆಫರ್ ಬಿಟ್ಟ. ನಾನು ತೊಗೊಂಡಾಗ 1,19,000 ಏನೋ ಚಿಲ್ಲರೆ ಇತ್ತು ಆನ್ ರೋಡು. ನನಗೆ ಟೋಟಲ್ಲು ಲೋನ್ ಬೇಸ್ ಮೇಲೆ ಬಂದು 1,37, 1,38 ಬಿದ್ದಿದೆ. ಈಗ ತಿಂಗಳ ಇ ಎಮ್ ಐ ಎಷ್ಟು ಕಟ್ತಾ? ತಿಂಗಳ 3,500 EMI ಕಟ್ತಾ ಇದ್ದೀನಿ, 60,000 ಡೌನ್ ಪೇಮೆಂಟ್ ಕಟ್ಟಿದ್ದೀನಿ. ಎಷ್ಟು? 60,000. ಎಷ್ಟು ತಿಂಗಳಿದೆ ಇ ಎಮ್ ಐ? 23 ತಿಂಗಳಿದೆ, ಅದರಲ್ಲಿ 6 ತಿಂಗಳು ಕಟ್ಟಿದ್ದೀನಿ. ಈಗ ನಾಳೆ ನಾಳಿದಲ್ಲಿ ಕ್ಲಿಯರ್ ಮಾಡೋದು ಅಂತಿದ್ದೀನಿ. ಒಂದು ಟೋಟಲ್ ಆಗಿ ನಿಮ್ಗೆ ಎಷ್ಟು ಸೇರ್ತು ಈ ಗಾಡಿ? 1,37. 1,37. ಅಕಸ್ಮಾತ್ ಫುಲ್ ಕ್ಯಾಶ್ ಕೊಡ್ತೀನಿ ಅಂದರೆ 1,20. ಈಗ ರೈಟ್ ಜಾಸ್ತಿ ಆಗಿದೆ, 1,24 ಏನೋ ಇದೆ ಆನ್ ರೋಡ್. ಓಕೆ. ತಗೋಬಾರ್ದಾ ಈ ಗಾಡಿನ? ತುಂಬ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ? ಅಂದರೆ ಹೆವಿ ಪಿಕಪ್ ಬೇಕು, ಒಂದು ಸ್ವಲ್ಪ ಹೊರಗಡೆ ಹೋಗ್ತೀವಿ ಅಂದರೂ ನಮಗೆ ಪಿಕಪ್ ಕೆಪಾಸಿಟಿ ಚೆನ್ನಾಗಿರಬೇಕು ಅಂದರೆ 200ಗೆ ಹೋಗಬೇಕು, ಇಲ್ಲ 160ಗೆ ಹೋಗಬೇಕು, ಬೆಸ್ಟ್ ಆಗಿದೆ. ಇಲ್ಲ ನಮಗೆ ಮೈಲೇಜ್ ಪರ್ಪಸಲ್ಲಿ ನಮಗೆ ಲೋಕಲಲ್ಲಿ ಓಡಾಡೋಕ್ಕೆ ಸಾಕು ಅನ್ನೋದಾದರೆ ಬೆಸ್ಟು ತೊಗೊಬೋದು ಆರಾಮಾಗಿ.